ನಾನೀಗ ನನ್ನ ಮಗನ ಜಾತಕದ ಜೊತೆ ಹೊಂದಿರೋ ಹುಡುಗಿನ ಕೇಳೋಕೆ ಬಂದಿದ್ದೆ. ಸತ್ಯ, ನನ್ನ ಮಗ ಕಾರ್ತಿಕನ ಮದುವೆ ಆಗ್ತೇನಮ್ಮ. ನಮ್ಮನೆ ಸೊಸೆಯಾಗಿ ನಮ್ಮ ಮನೆಗೆ ಬೆಳಕು ತರ್ತೀಯನಮ್ಮ. ಸತ್ಯ, ಏ ಅಮೂಲ್ ಬೇಬಿ, ಇನ್ನೊಂದ್ ಸತಿ ನನ್ನ ಹೆಸರು ಕರೆದ್ರೆ ಮದ್ವೆ ನಿಲ್ಸಿ ಗೆತ್ತಾಕೊಂಡು ಹೋಗ್ಬಿಡ್ತು. ಲೋಪಮಿತ, ಯಾಕೋ ಎದ್ದೆ? ಮಂಟಪದಿಂದ ಆಚೆ ಹೋಗ್ಬಾರ್ದು ಅಂತ ಗುರುಗಳು ಹೇಳಿಲ್ವಾ? ಕೂತ್ಕೊಳ್ಳೋ. ನಾನು ಎಲ್ಲೂ ಹೋಗ್ತಾ ಇಲ್ಲ. ಎದ್ ನಿಂತ್ಕೊಳ್ಳೋಬಾರ್ದಾ? ಇಷ್ಟೊತ್ತು ಕೂತಿನಲ್ಲ. ಅಲ್ಲ ಬೊಮ್ಮಿದ, ಸಡನ್ ಆಗಿ ಎದ್ದು ನಿಂತ್ಕೊಂಡಿಯಲ್ಲ, ಅದಕ್ಕೆ ಭಯ ಆಯ್ತು ಅಷ್ಟೇ. ನೋಡು, ಮಂಟಪದಲ್ಲಿ ಎಲ್ ಬೇಕಾದ್ರೂ ಓಡಾಡು, ಆದ್ರೆ ಆಚೆ ಮಾತ್ರ ಹೋಗ್ಬೇಡ. ಆಯ್ತು, ಸುಡ ಅಂತಿದ್ಯಾ, ಇರು ನೀರ್ ತರ್ತೀನಿ. ಸ್ವಲ್ಪ ಸುಮ್ಮನೆ ಏನ್ ತಗೋತ್ಯಾ? ನನ್ ಟೆನ್ಷನ್ ನನ್ಗೆ. ಆಯ್ತು, ಆರಾಮಾಗಿರು, ಒಂದ್ ನಿಮಿಷ ನೀರ್ ತರ್ತೀನಿ, ಇರು. ನನಗೆ ಗೊತ್ತು ಇಷ್ಟಕ್ಕೆಲ್ಲ ಕಾರಣ ಆ ಸತ್ಯನೇ. ಎಲ್ಲ ಪ್ಲಾನ್ ಮಾಡಿ ಅವಳು ಹೀಗೆ ಮಾಡಿದಾಳೆ. ಬಡ್ಕೊಂಡೆ ಅವಳ ಮದ್ವೆ ಕರಿಬೇಡಿ ಅಂತ. ಯಾರು ನನ್ನ ಮಾತು ಕೇಳಲಿಲ್ಲ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಈ ಮದ್ವೆ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ರಿ, ಆದ್ರೆ ಮಗ ಆಗಿ ನಿಮ್ ಒಂದು ಆಸೆನೂ ಈಡೇರ್ಸಕ್ ಆಗ್ತಿಲ್ವಲ್ಲ. ನಾನು ಒಬ್ಬ ಮಗನ. ಛೇ, ಲೋ ಬೊಮ್ಮೈದ, ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಬೇಡ ಕಣೋ. ದೊಡ್ಡವರೆಲ್ಲ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ, ನೀನ್ ಮದ್ವೆ ನಡೆಯುತ್ತೆ. ತಗೋ ನೀರು ಕುಡಿ, ಟೆನ್ಷನ್ ಆಗ್ಬೇಡ. ಒಳ್ಳೆಯದರ ಬಗ್ಗೆ ಕೆಟ್ಟದರ ಬಗ್ಗೆ ನೀವೇ ದಾರಿ ತೋರಿಸಿದ್ದೀರಾ. ಹೌದು ಗುರುಗಳೇ, ನಮ್ಮ ಈ ಬೇಡಿಕೆನ ಇಲ್ಲ ಅಂತ ದಯವಿಟ್ಟು ಹೇಳಬೇಡಿ. ನೀವೇ ನಿಂತು ಮದುವೆ ನಡೆಸ್ಕೊಡಿ. ಸೀತಾ, ಗುರುಗಳೇ ಬನ್ನಿ.
ಕಾರ್ತಿಕ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬರ್ತೀಯ ಮಗನೇ? ಯಾಕಪ್ಪ, ಏನಾಯ್ತು? ಕೇಳಿದಷ್ಟು ಕೇಳು. ನಿನ್ನ ಹತ್ರ ಮಾತಾಡಬೇಕು, ಬಾ. ಸರಿಪ್ಪ. ಏನಪ್ಪ, ಏನ್ ವಿಷಯ ಅಂತ ಹೇಳಿಪ್ಪ. ನನ್ಗಂತೂ ಮಂಟಪದಲ್ಲಿ ಕೂತು ತಲೆ ಚಿಟ್ಟಿಡಿತಾ ಇದೆ. ತಾಳ್ಮೆ. ನಿನಗೆ ವಿಷಯ ತಿಳಿಸ್ಬೇಕು ಅಂತಲೇ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದು. ತಾಳ್ಮೆಯಿಂದಾನೆ ಕೂತಿದ್ದೀನಲ್ಲಪ್ಪ, ಇನ್ನು ನನ್ನ ಕೈಲಾಗಲ್ಲ. ಅದು ಅಲ್ಲದೆ ಮದ್ವೆ ಮುಗಿಯೋವರೆಗೂ ಗುರುಗಳು ಇಲ್ಲೇ ಇರಬೇಕು ಅಂತ ಗುರುಗಳು ಇಲ್ಲೇ ಕೂತ್ಕೊಂಡಿದ್ದೀರಾ. ಇನ್ ಯಾರು ಮದ್ವೆ ನಡೆಯುತ್ತಪ್ಪ? ನಿಂದೆ ಕಣ ಮದುವೆ ನಡೆಯೋದು. ನನ್ ಮದ್ವೆನಾ? ಯಾರ ಜೊತೆ? ಮದ್ವೆ ಹೆಣ್ಣೆ ಇಲ್ಲ ಅಂದ್ಮೇಲೆ ನನ್ ಮದ್ವೆ ಹೇಗಪ್ಪ ಆಗುತ್ತೆ? ಸಮಸ್ಯೆ ಅಂದಮೇಲೆ ಪರಿಹಾರ ಇದ್ದೇ ಇರುತ್ತೆ ಕಣೋ. ಹಾಗೇನೆ ಇದೂನು. ನೀವ್ ಏನ್ ಹೇಳ್ತಾ ಇದೀರೋ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಈ ಟ್ವಿಸ್ಟು ಟರ್ನ್ಸು ತಗೊಳ್ಳೋ ಶಕ್ತಿ ನನಗಿಲ್ಲ. ಗುರುಗಳು ಏನ್ ಹೇಳಿದ್ರು ಅದನ್ನ ಹೇಳಿಪ್ಪ. ನಮ್ಮ ಹಿಂದಿನ ಗುರುಗಳು ಹೇಳಿದ ಮಾತನ್ನೇ ಈ ಗುರುಗಳು ಹೇಳಿದ್ರು ಕಣೋ. ಗುರುಗಳ ಮಾತನ್ನ, ಅವರ ಸೂಚನೆಯನ್ನ ನಾವು ಗ್ರಹಿಸ್ಕೊಂಡ್ಬಿಟ್ಟಿದ್ರೆ ನಮ್ಗೆ ಇವತ್ತು ಇಷ್ಟೊಂದು ಕಷ್ಟ ಬರ್ತಿರ್ಲಿಲ್ಲ ಕಣೋ. ಕನಸಿನ ಲೋಕದಲ್ಲಿ ತೇಲಾಡ್ತಾ ಕುರುಡಾಗ್ಬಿಟ್ಟಿದ್ವಿ. ಅದಕ್ಕೆ ನಮ್ಮ ಬದುಕಿಗೆ ಕತ್ತಲೆ ಆವರಿಸ್ಬಿಟ್ಟಿದೆ. ಏನಪ್ಪ ಕತ್ಲು ಕುರುಡು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಇವಾಗ ಎಲ್ಲ ಸರಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ? ಇಟ್ಟ ಮುಹೂರ್ತದಲ್ಲೇ ನಿನ್ನ ಮದುವೆ ಆಗಲೇಬೇಕು ಕಾರ್ತಿಕ್. ಏನ್ ನಡೀತಾ ಇದೀರಿ ಇಲ್ಲಿ? ಕಾರ್ತಿಕ್ ಜೊತೆ ಮಾತಾಡದೆ ಅಂತ ಗುರುಗಳ ಹತ್ರ ಏನ್ ಹೇಳ್ತಾ ಇದ್ರಿ ನೀವು? ಮದುವೆ ಬಗ್ಗೆ. ಈ ಮದುವೆಗೆ ಅವನು ಒಪ್ಪಿಸಬೇಕಾಗಿತ್ತು. ಮದ್ವೆ ಬಗ್ಗೆ ಚಿಂತೆ ಬೇಡ. ನಿಶಾನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅವನನ್ನ ನಾನು ಒಪ್ಪಿಸ್ತೀನಿ ಅಂತ ನಾನು ನಿಮ್ಗೆ ಹೇಳ್ದೆ ತಾನೆ? ಸೀತಾ, ಮದುವೆ ಮಾಡ್ಕೊಳ್ತಿರೋನು ನಮ್ಮ ಕಾರ್ತಿಕ್. ಅವನು ಒಪ್ಪಿಗೆ ಬೇಕಲ್ವಾ? ನಿಜ ಹೇಳಿ, ಕಾರ್ತಿಕ್ ಮದ್ವೆ ಆಗ್ತಿರೋ ಹುಡುಗಿ ಯಾರು? ಸೀತಾ, ನಮ್ಮ ಇಷ್ಟು ವರ್ಷಗಳ ದಾಂಪತ್ಯ ಜೀವನದಲ್ಲಿ ನಿನ್ನ ಮಾತನ್ನ ನಾನು ಯಾವತ್ತೂ ಮೀರಿಲ್ಲ. ಆದ್ರೆ ಇವತ್ತು ನಾನು ಕಾರ್ತಿಕ್ಗೆ ಗೊತ್ತು ಮಾಡಿರೋ ಹುಡುಗಿನ ನೀನು ಒಪ್ಪಿಕೊಳ್ಳಲೇಬೇಕು. ನನ್ನ ಜೊತೆ ನಿಲ್ಲಬೇಕು. ಹಾಗಿದ್ರೆ ಹುಡುಗಿ ನಿಶಾ ಅಲ್ವಾ? ಸೀತಾ, ಹೌದೋ ಅಲ್ವೋ ಅನ್ನೋದಕ್ಕಿಂತ ಆ ಹುಡುಗಿ ನಮ್ಮ ಕಾರ್ತಿಕ್ಗೆ ಸರಿ ಹೋಗ್ತಾಳೋ ಇಲ್ವೋ ಅನ್ನೋದು ಮುಖ್ಯ. ಗುರುಗಳೇ ಸೂಚಿಸಿದ ಹುಡುಗಿ ಜೊತೆನೆ ನಮ್ಮ ಕಾರ್ತಿಕ್ ಮದುವೆ ಆಗ್ತಿದೆ. ನನ್ನ ನಂಬು ಸೀತಾ, ಇದರಿಂದ ನಮ್ಮ ಕಾರ್ತಿಕ್ಗೆ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ. ಅದು ಅಲ್ಲದೆ ನಮ್ಮ ಕಾರ್ತಿಕ್ಗೆ ಇನ್ನು 4 ವರ್ಷ ಗುರುಬಲ ಇಲ್ವಂತೆ. ಮದುವೆ ಇವತ್ತೇ ಆಗಬೇಕು ಸೀತಾ. ಹಾಗಿದ್ರೆ ಸತ್ಯನ ಹತ್ರ ನೀನೇ ಕಾರ್ತಿಕ್ನ ಮದ್ವೆ ಆಗು ಅಂತ ಕೇಳಿರ್ಬೋದಲ್ವಾ? ಏಯ್, ಅವ್ರು ಯಾಕೋ ಹಂಗ ಹೇಳ್ತಾರೆ? ಸತ್ಯ ಕಾರ್ತಿಕ್ನ ಇಷ್ಟಪಡ್ತಿರೋದ್ ರಾಯರ್ಗೂ ಗೊತ್ತಲ್ವಾ, ಅದಕ್ಕೆ ಕೇಳಿರ್ಬೋದು. ಗೊತ್ತಿಲ್ಲ ಕಣ್ರೋ. ಅಕಸ್ಮಾತ್ ರಾಯರು ಕಾರ್ತಿಕ್ನ ಮದ್ವೆ ಆಗು ಅಂತ ಕೇಳಿದ್ರು ಅವ್ರ ರೆಸ್ಪಾನ್ಸ್ ಪಾಸಿಟಿವ್ ಆಗಿರ್ಲಿಲ್ಲ ಕಣ್ರೋ. ಏನೋ ಕೋಪ, ಇರಿಟೇಷನ್ ಇದ್ಲು. ನಾನು ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೆ, ಆಮೇಲೆ ಸಿಗ್ಲೇ ಇಲ್ಲ ಅವಳು. ಅವ್ರು ಏನ್ ಮಾತಾಡ್ಕೊಂಡ್ರು ಅಂತ ನೀನ್ ಸ್ವಲ್ಪನೂ ಕೇಳಿಸ್ಕೊಳ್ಳಿಲ್ವೇನೋ? ಇಲ್ಲ ಕಣ್ರೋ, ಕೇಳಿಸಿದ್ರೆ ನಾನು ಹೇಳ್ತಿರ್ಲಿಲ್ವಾ? ಅದು ನಿಜಾನೇ. ಅದು ರಾಕಿ,
ನಿನ್ಗೂ ಸತ್ಯಂಗೂ ಗೊತ್ತಿಲ್ಲದೆ ನಾವೆಲ್ಲ ಒಂದ್ ಕೆಲಸ ಮಾಡಿದೀವಿ. ಏನ್ರೋ ಅದು? ಏನು ಅಡ್ವರ್ಟ್ ಮಾಡಿಲ್ಲ ತಾನೆ? ಚೇಚೆ, ಏನು ಎಡವಟ್ಟಿಲ್ಲ ಮಗ. ನಮ್ ಪ್ಲಾನ್ ಏನಾದ್ರೂ ಸಕ್ಸಸ್ ಆದ್ರೆ ಅಮೂಲ್ ಬೇಬಿಗೂ ಸತ್ಯಂಗೂ ಮದ್ವೆ ಆಗುತ್ತೆ ಕಣೋ. ಟೆನ್ಷನ್ ಕೊಡ್ಬಿಡ್ರಿ, ಸರಿಯಾಗಿ ಹೇಳ್ರೋ. ನಾವು ರಾಮಚಂದ್ರ ರಾಯರ ಹತ್ರ ಹೋಗಿ ಅಮೂಲ್ ಬೇಬಿಗೂ ಸತ್ಯಂಗೂ ಮದ್ವೆ ಮಾಡಿ ಅಂತ ಕೇಳ್ಕೊಂಡಿದೀವಿ. ಸತ್ಯಂಗ್ ಮಾತ್ರ ಅಲ್ಲ, ನಿಮ್ಮ ಮಗಂಗೂ ಸತ್ಯನೇ ಇಷ್ಟ. ಆದ್ರೆ ಅದು ಅವನಿಗೆ ಗೊತ್ತೇ ಇಲ್ಲ ಅಂತಾನು ಹೇಳಿದೀವಿ. ಅದಕ್ಕೇನಂದ್ರ ಅವರು ಒಪ್ಕೊಂಡ್ರಾ? ಅದೇನು ಗೊತ್ತಾಗಿಲ್ಲ, ಅದೇ ಟೆನ್ಷನ್. ಅಂದಂಗ್ ರಾಕಿ, ಅಲ್ಲಿ ಏನ್ ನಡೀತೈತಿ ಅಂತ ಯಾಕೆ ನಿನ್ ಗರ್ಲ್ ಫ್ರೆಂಡ್ ನ ಕೇಳ್ಬಾರ್ದು? ವಿಷಯ ಗೊತ್ತಾಗ್ದಂಗೂ ಆಗುತ್ತೆ, ಹಂಗೆ ನಿಮ್ ಹುಡ್ಗಿ ಜೊತೆ ಮಾತಾಡ್ದಂಗೂ ಆಗುತ್ತೆ. ಸುಮ್ನೆ ನಿಂತ್ಕೊಳ್ಳೋ, ನನಗೆ ಯಾರೋ ಗರ್ಲ್ ಫ್ರೆಂಡು. ಈ ಡವಲ್ಲ ನಮ್ಮ ಹತ್ರ ಕಚ್ಬೇಡಮ್ಮ. ಮದ್ವೆದಲ್ಲಿ ನಿಮ್ಮಿಬ್ರು ಕಣ್ಸಲಿಗೆ ನಾವೇನ್ ನೋಡಿಲ್ವಾ? ಹೋಗ್ ಕೇಳ್ಕೊಂಬಾರ. ನಮ್ ಸತ್ಯಂಗೋಸ್ಕರ ನೀನ್ ಇಷ್ಟು ಮಾಡಲ್ವೇನಾ? ಹೋಗ. ಹೋಗ. ಸರಿ ಆಯ್ತು, ನೋಡ್ತೀನಿ ಇರು. ನಿಶಾ ಇಲ್ಲಿದ್ದಾಳೆ. ಹಾಗಾದ್ರೆ ಅಲ್ಲಿ ಬರ್ತಿರೋರು ಯಾರು? ಹುಡುಗಿ ಕೊರಳಿಗೆ ಮಾಲೆ ಹಾಕಪ್ಪ. ಏನಪ್ಪ ನೋಡ್ತಾ ಇದೀಯ? ಮಾಲೆ ಹಾಕಿ.
ಇಬ್ರು ಹಸಮಣೆ ಮೇಲೆ ಕುತ್ಕೊಳ್ಳಿ. ಅಮ್ಮ ಏನಮ್ಮ ಇದು? ನಾವೇನೋ ಅಂದ್ಕೊಂಡ್ರೆ ಇಲ್ಲೇನೋ ಆಗ್ತಿದೆ. ಇಲ್ಲ, ನಿಮ್ಮಪ್ಪನ ಡ್ರೈವರ ನಡೀತಾ ಇದೆ ಕಣೆ. ನೀನ್ ಯಾಕೆ ಸುಮ್ಮನೆ ಇದೆಯಾ? ನೀನೇನಾದ್ರೂ ಮಾಡು. ಸೀತಾ, ನಮ್ಮ ಇಷ್ಟು ವರ್ಷಗಳ ದಾಂಪತ್ಯ ಜೀವನದಲ್ಲಿ ನಿನ್ನ ಮಾತನ್ನ ನಾನು ಯಾವತ್ತೂ ಮೀರಿಲ್ಲ. ನಾನೊಂದು ಕೇಳಿದ್ರೆ ನೀನು ಇಲ್ಲ ಅನ್ನೋದಿಲ್ಲ ಅಲ್ವಾ? ಈ ಮದುವೆ ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು ಸೀತಾ. ಇಲ್ವೇ, ನಾನೇನೋ ಮಾಡದೇ ಇರೋಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ನಿಮ್ಮಪ್ಪ. ಸೀತಮ್ಮ ಅವರೇ, ಮಾಂಗಲ್ಯ ನಮಸ್ಕಾರ ಮಾಡ್ಕೊಂಡು ಬನ್ನಿ ಎಲ್ಲರ ಹತ್ರನೂ ತೊಳಿ. ತಗೋ ಸೀತಾ. ನಾನು ಹೋಗಲ್ಲ. ಸೀತಾ ತಗೋ. ಅದಕ್ಕೆ ಯಾರ ಹಣೆಯಲ್ಲಿ ಯಾರ ಹೆಸರು ಬರ್ದಿರುತ್ತೋ ಅದೇ ತಾನೇ ಆಗುತ್ತೆ. ನಮ್ಮ ಕಾರ್ತಿಕ್ ಹಣೆ ಬರ್ದಲ್ಲಿ ಸತ್ತಿನ ಹೆಸರೇ ಬರ್ದಿದೆ ಅಂತ ಕಾಣುತ್ತೆ. ನೀವು ನಗ್ತಾ ನಗ್ತಾ ಈ ಮದುವೆನ ನಡೆಸ್ಕೊಡ್ಬೇಕು. ನೀವು ಈ ರೀತಿ ಅಳ್ತಾ ಇದ್ರೆ ನಮ್ಗೆಲ್ಲ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಬಹಳ ಕಷ್ಟ ಆಗುತ್ತೆ. ಧೈರ್ಯವಾಗಿ. ಅಮ್ಮ, ಇಂಥೊಬ್ಬ ಗಂಡತಿನ ಮನೆ ತುಂಬಿಸ್ಕೊಳ್ಳೋ ಮನಸ್ಸು ಮಾಡಿದ್ರಲ್ಲ, ಆ ನಿಮ್ಮ ದೊಡ್ಡ ಮನಸ್ಸಿಗೆ ದೊಡ್ಡ ನಮಸ್ಕಾರ. ನಾವು ಮನೆಗೆ ಹೋಗ್ಬಿಡೋಣ ಬನ್ನಿ. ಈ ಸತ್ಯ ನಾವಿಲ್ದೆ ಅದ್ ಹೇಗ್ ಮದ್ವೆ ಶಾಸ್ತ್ರಗಳನ್ನ ಮಾಡ್ಕೋತಾಳೋ ನಾವು ನೋಡೋಣ. ಏನ್ರಿ ನೋಡ್ತಾ ನಿಂತಿದ್ದೀರಾ? ನಿಮ್ಮನ್ನೇ ಕರಿತಿರೋದು. ಬನ್ನಿ ಹೋಗೋಣ. ಅಯ್ಯೋ ರಾಮ, ಅದ್ಯಾಕ್ರಿ ಹಂಗ ಹಲ್ಲಗಿಸಿದ್ದೀರಾ? ನೀನಿನ್ನೂ ನಿನ್ನ ಗಂಡನ ಅರ್ಥ ಮಾಡ್ಕೊಂಡಿಲ್ಲ. ಪ್ರತಿ ಚಾಲೆಂಜ್ನು
ಅವಕಾಶ ಅಂತ ತಿಳ್ಕೊಬೇಕು. ಅವಾಗಲೇ ಸಾಧಕರಾಗ ಸಾಧ್ಯ. ಓಹೋ, ನೀವ್ ಯಾವ ಸೀಮೆ ಸಾಧಕನೋ. ಭಾಷಣ ಬಿದ್ದಿದ್ ಸಾಕು, ನಡೀರಿ. ಲಡ್ಡು ಬಂದು ಬಾಯಿ ಬೀಳ್ತಾ ಇರ್ಬೇಕಾದ್ರೆ ತುಬಕ್ಕಂತ ಹುಡುಗಿ ಅಂತ ಹೇಳ್ತಾ ಇದ್ದೀಯಲ್ಲೇ. ನೋಡು ಮದುವೆ ಎಷ್ಟು ಚೆನ್ನಾಗಿ ನಡೀತಾ ಇದೆ. ಆಹಾ, ಅಡಿಮಯ್ಯನು ಸತ್ಯನು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ಲ ಅಲ್ಲ? ಅದಕ್ಕೆ ನಿನ್ನ ತಟಿ ಅನ್ನೋದು. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ತಿರೋ ಅಥವಾ ನಾನು ಮನೆಗೆ ಹೋಗ್ಲೋ? ಟೆನ್ಷನ್ ಮಾಡ್ಕೋಬೇಡ. ದಿವ್ಯಂಗೂ ಕಾರ್ತಿಕ್ಗೂ ಮದುವೆ ಆಗ್ಬಿಟ್ಟಿದ್ರೆ ಸತ್ಯ ಎಲ್ಲಿ ಹೋಗ್ತಿದ್ಲು? ಅವಳಿರೋಕ್ಕೊಂದು ಮನೆ ಬೇಕಾಗಿತ್ತಲ್ವಾ? ಈಗ ದಿವ್ಯನೂ ಇಲ್ಲ, ಸತ್ಯನೂ ಇಲ್ಲ. ಮನೆ ನಮ್ದೇ. ಅದೇನೋ ಸರಿ ರೀ, ಆದ್ರೆ ನಮ್ಮ ಜಾನಕಿ ಕತೆ ಏನು? ಅದು ನಂಬ್ತಾರೇನೋದೇನೆ. ನಮ್ಮನೆ ನಮಗೆ ಬಂದ್ರೆ ಸಾಕು. ನೀವ್ ಹೇಳಿದ್ ಸರಿ ರೀ, ಧಾರೆ ಏರ್ಕೊಟ್ಬಿಡೋಣ. ಕನ್ಯಾದಾನ ಮಾಡಿದ ಪುಣ್ಯ ನಮಗ್ ಬರುತ್ತೆ. ಬದಲಾಯಿಸ್ಬಿಟ್ಟಲ್ಲ ಪ್ಲೇಟ್. ಏರ್ಕೊಟ್ಬಿಡ. ನಿನ್ನ ಹೆಂಡತಿಗೆ ಹೂವು ಮುಡ್ಸಪ್ಪ. ಹುಡುಗಿರ್ ಕಬಡ್ಡಿ ಆಡ್ಬಾರ್ದಾ? ಆಡ್ಬೋದಲ್ಲ. ಎಲ್ಲ ಆಗಿದ್ದು ಈ ಜುಟ್ಟಿಂದಾನೆ. ಹುಟ್ಟಿ ಕೂದ್ಲು ಜಾಸ್ತಿ ಇದ್ರೆ ಶಕ್ತಿ ಕಡಿಮೆ ಆಗಲ್ಲ. ಈಗೇನು ಜುಟ್ಟು ಕಡಿಮೆ ಇದ್ರೆ ಸಮಾಜ ಅವ್ರನ್ನ ಮೆರೆಸತ್ತೇನಾದ್ರೆ ನಾವು ಯಾಕೆ ಹಂಗ್ ಬದುಕಬಾರ್ದು? ಸತ್ಯ, ಇನ್ಮೇಲೆ ನೀನ್ ಹೀಗೆ ಇರ್ತೀಯ. ನೀನು ಯಾವ ಹುಡುಗರಿಗೂ ಕಡಿಮೆ ಇಲ್ಲ. ನೋಡೆ ಅವಳ ಅವತಾರ ನೋಡೆ. ಇವನಿಗೆ ಅಲ್ಲ, ಇವನಿಗೆ ಮದುವೆ ಅಂತೆ. ಅಯ್ಯೋ, ಜಡೆ ಇರೋ ಹುಡುಗಿಗೆ ಹೂವ ಮುಡಿಸಬಹುದು. ಈ ತರ ಬಾಯ್ ಕಟ್ ಮಾಡ್ಕೊಂಡಿರೋ ಹುಡುಗಿರಿಗಲ್ಲ. ನೋಡ್ರಿ, ದೇವರ ಪ್ರಸಾದ ಮುಡ್ಕೊಳ್ಳೋ ಅವಕಾಶನೇ ಇಲ್ಲ ಇವಳಿಗೆ. ಒಳ್ಳೇದಾಗತ್ತಂತೆ, ಒಳ್ಳೇದು. ಅಕಸ್ಮಾತ್ ಆಗಿ ಎಲ್ರಿಗೂ ಯೋಗ ಬರುತ್ತೆ ರೀ, ಆದ್ರೆ ಅದಕ್ಕೆ ಯೋಗ್ಯತೆ ಇರ್ಬೇಕಲ್ಲ. ರಿತು, ಒಂದ್ ಹೇರ್ ಪಿನ್ ಕೊಡು. ಅಳಿಯಂದ್ರೆ ಇಷ್ಟು ದಿನ ಇವಳು ನಮ್ಮನೆ ಮಗು ಆಗಿದ್ಲು. ಇನ್ಮೇಲೆ ಅವಳು ನಿಮಗ್ ಸೇರ್ತವಳು. ಅವಳು ಏನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿಪ್ಪ.
ಏನು ಕಾರ್ ಓನರ್ದ? ಏನ್ ಹೇಳ್ತಿದ್ದೆ ಬಾಲ? ಓನರ್ ಅಂದ್ರೆ ಓನರ್ ಆಗಕ್ ಬಯಸ್ತಾ ಇರೋನು ದಿವ್ಯಾ. ನನ್ಗೇನು ಅರ್ಥ ಆಗ್ತಿಲ್ಲ. ನಾನು ಈ ಕಾರ್ ಕೊಡ್ಬೇಕು ಅನ್ಕೊಂಡಿದ್ದೆ, ಅದು ಅವನಿಗೆ ಗೊತ್ತಾಗಿ ತನಗೆ ಬೇಕು ಅಂತ ಕೂತಿದ್ದಾನೆ. ಕೊಡುವಾಗ ನೋಡೋಣ ಅಂತ ಹೇಳಿದ್ರೆ ಕೇಳದೆ ಡೈಲಿ ತಲೆ ತಿಂತಾನೆ. ಈಗ್ಲೂ ನೋಡು ಎಸ್ ಅಲ್ಲಿ ಫೋನ್ ಮಾಡ್ತಾ ಇದ್ದಾನೆ. ಸದ್ಯ ಇಷ್ಟೇನಾ? ನಾನ್ ಏನೇನೋ ಅನ್ಕೊಂಡ್ ಗಾಬರಿ ಆಗ್ಬಿಟ್ಟಿದೆ. ಸರಿಯಾಗಿ ಹೇಳ್ಬೇಕಲ್ವಾ? ಏನ್ ಅನ್ಕೊಂಡೆ? ಏನಿಲ್ಲ ಬಿಡು. ನೋಡು, ಯಾವ್ದೇ ಕಾರಣಕ್ಕೂ ಈ ಕಾರ್ ಮಾತ್ರ ಕೊಡ್ಬೇಡ. ಇದು ಬರೀ ಕಾರ್ ಅಲ್ಲ ಬಾಲ, ಇಟ್ಸ್ ಅನ್ ಎಮೋಷನ್. ಕಾರ್ಗೆಲ್ಲ ಏನ್ ಎಮೋಷನ್ ಬಿಡು ಚಿನ್ನ. ಕಾರ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಲ್ಲ ಇಲ್ಲ, ನಾವಿಬ್ರು ಒಟ್ಟಿಗೆ ನಮ್ಮ ಹೊಸ ಜರ್ನಿನ ಶುರು ಮಾಡಕ್ಕೆ ಈ ಕಾರ್ ನಮಗ್ ಸಾಥ್ ಕೊಟ್ಟಿದೆ. ಇದನ್ನ ಸೆಂಟಿಮೆಂಟ್ಗೋಸ್ಕರ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಬಾಲ. ಅವನ್ ಏನಾದ್ರೂ ಮತ್ತೆ ಕಾಲ್ ಮಾಡಿದ್ರೆ ನೀನ್ ನನಗ್ ಫೋನ್ ಕೊಡು, ನಾನ್ ಮಾತಾಡ್ತೀನಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಏನ್ ವಿಷಯ ಬಾಲ? ನಮ್ ಪ್ಲಾನ್ ಸಕ್ಸಸ್ ಆಗಿದ್ದು, ನಾನ್ ನಿನ್ ಜೊತೆ ಬಂದಿದ್ದು ನನಗಿಷ್ಟ ಆಗಿಲ್ವಾ? ದಿವ್ಯಾ, ನಿನಗೆ ಯಾಕೆ ಈ ತರ ಡೌಟ್ ಇವಾಗ? ನಾವಿಬ್ರು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದೀವಿ. ಮತ್ ಯಾಕೆ ಒಂಥರ ಇದೆಯಾ? ಅದು ಮೀಡಿಯಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ದಿವ್ಯಾ. ನಾವಿಬ್ರು ಈ ತರ ಓಡ್ ಬಂದಿದ್ ಗೊತ್ತಾಗಿ ಮೀಡಿಯಾ ನಮ್ ಹಿಂದೆ ಬಿದ್ಬಿಟ್ರೆ ಏನ್ ಗತಿ? ಹೌದು, ನೀನ್ ಹೇಳ್ತಾ ಇರೋದು ಕರೆಕ್ಟೇ. ಕೀರ್ತನೆ ಕಾಲ್ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ಕೇಳೋಣ. ಅಟ್ಲೀಸ್ಟ್ ನಮ್ಗೊಂದು ಐಡಿಯಾ ಸಿಗುತ್ತೆ ಬಾಲ. ಅಯ್ಯಯ್ಯ, ಅಲ್ಲಿ ಏನಾದ್ರು ಆದ್ರೆ ನಮ್ಗೇನ್ ದಿವ್ಯಾ? ನಾವು ಮತ್ತೆ ಅಲ್ಲಿರೋ ಯಾರನ್ನು ಮಾತಾಡಿಸ್ಬಾರ್ದು. ನಾವು ಮದ್ವೆ ಆಗೋವರೆಗೂ ಎಲ್ಲರ ಕಣ್ಣು ಕಿವಿ ಮೂಗಿಂದ ದೂರ ಇದ್ಬಿಡ್ಬೇಕು. ನಮ್ ಬಗ್ಗೆ ಯಾವ ಇನ್ಫಾರ್ಮೇಶನ್ ಗೊತ್ತಾಗ್ಬಾರ್ದು ದಿವ್ಯಾ ಅವ್ರಿಗೆ. ಸರಿ, ಹಾಗಿದ್ರೆ ನಮ್ ಮದ್ವೆ ಯಾವಾಗ? ಇವಾಗ ನಾವು ನಿಮ್ಮ ಅಪ್ಪ ಅಮ್ಮ ಇರೋ ಜಾಗಕ್ಕೆ ಹೋಗ್ತಿದೀವ? ಇಲ್ಲ 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 ಇಲ್ಲ, ಮೊದ್ಲು ನಮ್ ಮದ್ವೆ ಅದು ಇವತ್ತೇ, ಆಮೇಲೆ ಮಿಕ್ಕಿದ್ದೇನಿದ್ರು. ಇವತ್ತೇನಾ? ಹಾಗಾದ್ರೆ ಇವಾಗ ನಾವ್ ಎಲ್ಲಿಗೆ ಹೋಗ್ತಿದೀವಿ? ದೇವಸ್ಥಾನಕ್ಕೆ, ಆಮೇಲೆ ರಿಜಿಸ್ಟರ್ ಆಫೀಸ್ಗೆ. ಬಾ 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 ಬಾ, ನೀನ್ ಏನೇ ಹೇಳು, ಊಟ ಮಾತ್ರ ಬೆಂಕಿ. 4 ತರ ಸ್ವೀಟು, ಒಂದೊಂದು ಅದ್ಭುತ ಗುರು. ಆದ್ರೂ ಗೂಗ್ಲಿ, ಈ ಮದ್ವೆಲಿ ಇದೊಂದು ಸಿಸ್ಟಮ್ ಚೆನ್ನಾಗಿಲ್ಲ ನೋಡು. ಯಾವ್ದು ನೋಡ, ಈ ಮಧುಮಕ್ಳು ಅಲ್ಲಿ ಒಳಗಡೆ ಹೋಮ ಹವನ ಅಂತ ಮಾಡ್ತಿರ್ಬೇಕಾದ್ರೆ ಒಂದಿರೋ ನೆಂಟ್ರಿಷ್ಟಲ್ಲ ಕಂಡು ಪೂರ್ತಿ ತಿಂತಾರಲ್ಲ, ಇದೇನ್ ಚೆನ್ನಾಗಿರತ್ಲ? ಲೋ, ಆದ್ರೂ ಸತ್ಯ ಮತ್ತೆ ಅಮೂಲ್ ಬೇಬಿ ನಮ್ ಜೊತೆ ಊಟಕ್ಕೆ ಬಂದ್ರೆ ಚೆನ್ನಾಗಿರೋದು ಕಣ. ಹೋಗ್ಲಿ, ಅಮೂಲ್ ಬೇಬಿ ಅಂತ ಕರಿಬೇಡ. ಅವನು ಇನ್ ಮುಂದೆ ನಮ್ಮೆಲ್ರಿಗೂ ಭಾವ ಕಣೋ. ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಭಾವನ ಲೇ, ಅವ್ನ ಹೆಂಗೋ ಭಾವ ಅಂತ ಕರೆಯೋದು, ನಾಲ್ಗಲ್ಲೇ ಓಡಲ್ವಲ್ಲೋ. ಕಾರ್ತಿಕ ಭಾವ. ಏಯ್ ಸುಮ್ನಿರೋ. ಇವತ್ತಿನ ದಿನ ಎಂತ ದಿನ, ಎಂತ ಒಳ್ಳೆ ದಿನ. ಸತ್ಯ ಅಮೂಲ್ ಬೇಬಿ ಮದ್ವೆ ಆಗಿದ್ದಿನ, ನಮ್ ಎಲ್ರೂ ಆಸೆ ನೆರವೇರೋ ದಿನ. ಇನ್ಮೇಲಿಂದ ಪ್ರತಿ ವರ್ಷ ಈ ದಿನ ಫಿಕ್ಸ್ ಸೆಲೆಬ್ರೇಷನ್. ಎಸ್,
ಅವತ್ ನೋಡಿದ್ರೆ ಅಮೂಲ್ ಬೇಬಿ ಸತ್ತಿನ ಮುಂದೆನೆ ನೀ ಮೇರೆ ಅಳಿ ಆಗ್ಬಿಡ್ತೀನಿ ಅಂತ ಶಪಥ ಮಾಡೋಗಿದ್ದ. ಇವಾಗ ಸತ್ತಿನ ಗಂಡ ಆಗೇ ಬಂದ್ಬಿಟ್ಟ. ಲೋ ಈಗ್ಲೂ ನಮ್ಮ ಏರಿಯಾ ಏನೈತಾನೆ ಸತ್ಯ ಅಮೂಲ್ ಬೇಬಿನೇ ಮದುವೆ ಆಗ್ಬೇಕು ಅಂತ ಆ ದೇವ್ರೇ ಬರ್ದ್ ಕಳ್ಸಿರುವಾಗ ಅದನ್ನ ತಪ್ಸಕ್ಕೆ ನಾವ್ಯಾರು, ಆ ದಿವ್ಯಕ್ಕೆ ಯಾರು? ಏನಾಗ್ಬೇಕೋ ಅದೇ ಆಯ್ತು. ರಾಮ ಸೇತುವೆ ಕಟ್ಟುವಾಗ ಅಲ್ಲಿಲು ಅದ್ಯಾವ್ದೋ ಸಣ್ಣ ಸೇವೆ ಮಾಡಿತ್ತಲ್ವಾ, ಆ ತರ ಸೇವೆ ನಮ್ದು. ಹೆಂಗೋ ಒಂದು ಗುರು, ಒಟ್ಟಿನಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ಸತ್ಯ ಕಾರ್ತಿಕ್ ಮದ್ವೆನ ಆಗೋಗಿದೆ. ಇದೇ ಖುಷಿಗೆ ಏನು ಇಲ್ವಾ? ಯಾವ್ಯಾವಾಗ್ಲೂ ಡ್ಯಾನ್ಸ್ ಆಡಿದ್ದೀವಂತೆ, ಈಗ ಸುಮ್ನೆ ಇರಕ್ಕಾಗುತ್ತಾ? ಆ ಸ್ಟೆಪ್ ಬ್ರಹ್ಮಂಗೆ सर्वाणि गोपाणकीरः नामानि कृत्वा विजन्याप्तेः ಅಗ್ನಿಸಾಕ್ಷಿ ಕುಂಡನ 3 ಪ್ರದಕ್ಷಿಣೆ ಹಾಕಿ ಅಮ್ಮ. ಹೇಳ್ಕೊಂಡ್ ಬಿಟ್ಲಲ್ಲಮ್ಮ ಬೆಣ್ಣೆ ಮುದ್ದೆನ. ಅಯ್ಯೋ ತಾಳಿ ಫಸ್ಟ್ ಹುಡುಗ ಮುಂದೆ ಬರ್ಬೇಕಮ್ಮ. ಹಿಂದೆ ಹೋಗಿ ಫಸ್ಟ್ ಹುಡುಗರ ಮುಂದೆ ಬಿಡಿ. ಯಾರು ಏನೇ ಹೇಳಿದ್ರು ನೀನು ಮಾತ್ರ ನನ್ನ ಮನೆ ಸೊಸೆ ಅಲ್ಲ, ನಾನು ಆಗೋದಕ್ಕೂ ಬಿಡಲ್ಲ. ಅದನ್ನ ಸಂತೋಷವಾಗಿ ಗಂಡ ಮನೆ ಕಳ್ಸ್ಕೊಡ್ಬೇಕು ಅಂತ ರಾಕೇಶ್ ಹೇಳ್ದ. ಕಂಟ್ರೋಲ್ ಆಗ್ತಿಲ್ಲ ಸತ್ಯ.
ನಿನ್ ಬಿಟ್ಟಿರೋದ್ ಕಷ್ಟ ಸತ್ಯ. ಆದ್ರೆ ನೀನ್ ಅಳ್ತಾ ಅಳ್ತಾ ಗಂಡನ ಮನೆಗೆ ಹೋಗೋದು ನಮ್ಗೆ ಇಷ್ಟ ಇಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಯಾವಾಗ್ಲೂ ಸತ್ಯ ಸತ್ಯ ಅಂತಿರ್ತೀರಾ, ಏನೋ ಅಳ್ಕೊಂಡ್ ಕಳ್ಸ್ತೀರಾ. ಸ್ವಲ್ಪ ನಗ್ನಗ್ತಾ ಕಳ್ಸ್ಬೋದಲ್ವಾ? ರಾಕಿ ಹೇಳಿದ್ ಕರೆಕ್ಟ್ ಆಗಿದೆ. ಅಳ್ಬುರಕ್ರ ಕಣ್ಣೀರು ಒರೆಸ್ಕೊಂಡು ನನ್ನನ್ ಗ್ರ್ಯಾಂಡ್ ಆಗಿ ಕಳಿಸ್ಕೊಡಿ. ಹಾಕೋ ಸಾಂಗು. ಇವಾಗ ಏನ್ ಮಾಡೋಣ ಅಂತಿದ್ಯಾ ಸತ್ಯ? ಏನ್ ಮಾಡೋದು? ಅವ್ನ್ ಬಿಟ್ಟೋಗಾಯ್ತಲ್ವಾ, ಬಾ ನಾವೇ ಏರಿ ಕರ್ಕೊಂಡೋಗೋಣ. ಅವನು ಬೇಕಾದ್ರೆ ಬಂದ್ ಕರ್ಕೊಂಡೋಗ್ಲಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ಸಿದ್ದು ವಾಪಸ್ ಏರಿಯಾ ಕರ್ಕೊಂಡು ಹೋಗಕ್ಕ? ಏನ್ ಮಾತಾಡ್ತೀಯ ನೀನು? ಈಗೇನ್ ಮಾಡ್ತೀಯ ಸತ್ಯ? ಮನೆಗೆ ಹೋದ್ಮೇಲೆ ಆ ಮನೆಯವ್ರ ಆಚಾರ ವಿಚಾರ ರೀತಿ ರಿವಾಜು ಸಂಸ್ಕಾರ ಎಲ್ಲ ಅರ್ಥಕೊಂಡು ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಮಗಳೇ. ಕಣ್ಣೀರಿಗೆ ತಾಸರಿದಿದೆ ಗ್ರಹಣ, ಕಾಡ್ಗಿಚ್ಚು ತಂಪೆರೆಸಲು ನಿಂತಂತಿದೆ ಗಗನ. ಹಲೋ ಹಲೋ ಚಿಕ್ಕಮ್ಮ. ಕಾಸ್ತಿ ಎಲ್ಲಿದ್ಯಪ್ಪ? ಸತ್ತಿನ ಫೋನ್ ಕೊಡು. ಹಲೋ ಹಲೋ ಚಿಕ್ಕಮ್ಮ, ಕೇಳಿಸ್ತಿದ್ಯಾ? ಏನು ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ. ಸರಿ ಕಣೋ, ಹುಷಾರು. ಇಬ್ರು ಜಗಳ ಮಾಡ್ಕೋಬೇಡಿ, ಬೇಗ ಬಂದ್ಬಿಡಿ. ಇಲ್ಲೂ ಒಂದು ಶಾಸ್ತ್ರಗಳಿದೆ ಕಣೋ, ಬೇಗ ಬಂದ್ಬಿಡಿ. ಟೈಮ್ ಬೇರೆ ನೀರ್ ಹೋಗುತ್ತಿದೆ, ತಡ ಮಾಡ್ಬಿಡಿ. ಬಂದ್ಮೇಲೆ ಮಾತಾಡೋಣ. ಇನ್ನೇನ್ ಬಂದ್ಬಿಡ್ತಾನೆ ಅನ್ಸತ್ತೆ ರೀ. ಸರಿ ಸರಿ, ನೀವ್ ಒಳಗೆ ಹೋಗಿ ಎಲ್ಲ ಸರಿ ಇದೆಯಾ ಚೆಕ್ ಮಾಡ್ಕೊ. ಹಾ ನೋಡ್ತೀನಿ. ನಾನು ಹೆಲ್ಪ್ ಹೋಗ್ತೀನಿ ಚಿಕ್ಕಪ್ಪ. ಬಂದೆ ಚಿಕ್ಕೆ. ಬಾ ಬಾ. ಚಿಕ್ಕಮ್ಮ ಬೇರೆ ಸತ್ಯ ಸತ್ಯ ಅಂತ ಇದಾರೆ. ಅವಳು ಯಾಕೆ ನಾನ್ ಮನೆ ಕರ್ಕೊಂಡು ಹೋಗ್ಬೇಕು? ಏನಾಗ್ತಾಳ ಅವಳು? ನನ್ಗೆ ನನ್ ಲೈಫ್ ಹಾಳು ಮಾಡಿದ್ ರಾಕ್ಷಸಿ ಅವಳು. ಏನಾದ್ರೂ ನನ್ ಕಣ್ ಮುಂದೆ ಬಂದ್ರೆ
ಮನುಷ್ಯ ದಾರಿ ತಪ್ಪಿಸಬಹುದು, ಅರ್ಧ ದಾರಿಲಿ ಕೈಯೂ ಕೊಡ್ಬೋದು. ಆದ್ರೆ ಮುಂದೆ ದಾರಿ ತೋರ್ಸೋನು ಆ ದೇವ್ರು. ಅವ್ನು ಯಾವತ್ತೂ ಯಾರಿಗೂ ಕೈ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಇವಳನ್ನ ಬಿಡಲ್ಲ, ದೇವ್ರ ದಾರಿ ತೋರಿಸ್ತಾನಂತೆ. ದೇವ್ರೆ, ನಮ್ಮನೆ ದಾರಿ ಇವಳಿಗೆ ತೋರಿಸ್ಬೇಕಾಗಿತ್ತ? ಚಿಕ್ಕಪ್ಪ, ಅದು ಏನು? ಎಲ್ಲಿ ಸತ್ಯ? ಅದೇ ಚಿಕ್ಕಿ, ಬಾಯ್ ಬಿಟ್ಟು ಮಾತಾಡೋ, ಅದು ಅರ್ಥ ಆಗುತ್ತಿಲ್ಲ ನಮ್ಗೆ. ಚಿಕ್ಕಪ್ಪ, ಸತ್ಯ ಇವ್ರ್ಯಾಕೆ ಬೇರೆ ಬೇರೆಯಾಗಿ ಬಂದ್ರು? ಅಂದ್ರೆ ಇವ್ರ ಮದ್ವೆನ ಮನ್ಸಾರೆ ಒಪ್ಕೊಂಡಿಲ್ಲ ಅಂತಾಯ್ತು. ದೇವ್ರೆ, ಏನಪ್ಪ ಇದು ಪರೀಕ್ಷೆ? ಅಕ್ಕನ ಈ ಮದ್ವೆನ ಒಪ್ಕೊಂಡಿಲ್ಲ, ಕಾರ್ತಿಕ್ ಸತ್ಯನ್ಗೂ ಈ ಮದ್ವೆ ಇಷ್ಟ ಇದ್ದಂಗಿಲ್ಲ. ಮುಂದೇನಾಗುತ್ತೋ ಏನೋ. ಅಲ್ಲ ಡಾರ್ಲಿಂಗು, ಇಬ್ರು ಬೇರೆ ಬೇರೆ ಬಂದಿದ್ದಾರೆ. ಅಂದ್ರೆ ನನ್ನ ತಮ್ಮ ಅವಳನ್ನ ಬೀದಿಲೇ ಬಿಟ್ಟು ಬಂದಿದ್ದ ಅಂತಾಯ್ತು. ಆದರೆ ಏನ್ ಪ್ರಯೋಜನ? ಮತ್ತೆ ಅವನ್ನ ಹುಡ್ಕೊಂಡು ಅವನ ಬೆನ್ನಿಂದಾನೇ ಬಂದಿದ್ದಾಳೆ. ಯಾಕೆ ನೀವಿಬ್ರು ಬೇರೆ ಬೇರೆಯಾಗಿ ಬಂದಿದ್ದೀರಿ? ಅಣ್ಣ ನಿಮ್ಮಿಬ್ರು ಒಂದೇ ಕಾಲ ತಾನೇ ಕಳಿಸಿದ್ದು. ರೀ, ಸುಮ್ಮನೆ ಇರಿ ನೀವು. ನನಗ್ ಗೊತ್ತು ಅಪ್ಪ, ಅದಕ್ಕೆ ಅವ್ರ ಸ್ಟೈಲಲ್ಲೇ ಎಂಟ್ರಿ ಕೊಡ್ಬೇಕು ಅಂತ ಬೈಕಲ್ಲಿ ಬಂದಿದ್ದಾರೆ ಅಲ್ವಾ? ಅದಕ್ಕೆ ಏನಿದ್ರು ಸೂಪರ್. ರಿತು, ನೀವಿಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮಗ್ ನನ್ನ ದೃಷ್ಟಿನೇ ತಾಗುತ್ತೆ. ಅಲ್ಲ ಡಾರ್ಲಿಂಗು, ಆ ಗಂಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ನಿಮ್ ಚಿಕ್ಕಮ್ಮ. ಸ್ವಲ್ಪನೂ ಟೇಸ್ಟ್ ಇಲ್ಲ. ತುಂಬಾ ಚೆನ್ನಾಗಿ ಟೇಸ್ಟ್ ಇದೆ. ಅಯ್ಯೋ, ಇದ್ಯಾಕೆ ಒಳ್ಳೆ ಹಳ್ಳೆಣ್ಣೆ ಕುಡ್ದೋರ್ ತರ ಮಕ ಇಟ್ಕೊಂಡಿದ್ದೀರಾ? ಒಂಚೂರು ನಗ್ಬಾರ್ದ ಅಕ್ಕ ಬಾಂಡ್? ಓ ಇಲ್ಲ ಇಲ್ಲ ಇಲ್ಲ, ಇನ್ಮೇಲೆ ನೀವು ಅತ್ತಿಗೆ ಬಾಂಡ್. ಅಕ್ಕ, ಅಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಇಲ್ಲಿಗೆ ಬಾ. ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಅಷ್ಟು ಸಾಕು. ಅದೇನ್ ಮಾಡ್ಬೇಕೋ ನೀನೇ ಮುಂದೆ ನಿಂತು ಮಾಡು. ಸತ್ಯ ನಮ್ಮನೆ ಮಹಾಲಕ್ಷ್ಮಿ.
ನಮ್ಮ ಮನೆ ಹೊಸಲವರೆಗೂ ಬಂದಿದ್ದಾಳೆ. ಅಮ್ಮ ಊರ್ಮಿಳ, ನಮ್ಮ ಮನೆ ಸೊಸೆನ ಒಳಗೆ ಕರಿಯಮ್ಮ. ಸತ್ಯ, ನಮ್ಮ ಮನೆ ಒಳಗೆ ಬಂದು ನಮ್ಮ ಮನೆಯನ್ನ, ನಮ್ಮ ಮನಸ್ಸನ್ನ ಬೆಳಗು ತಾಯಿ. ಅಕ್ಕ, ಮೊದಲು ಕೆಂಪಾರ್ತಿನೇ ಅಲ್ವಾ? ನೀನು ಹೊಸಲ್ದಾಟ್ ಬಂದಿಲ್ವಾ? ನಿನಗೇನು ಗೊತ್ತಿದೆಯೋ ಅದನ್ನ ಮಾಡು. ಅಯ್ಯೋ, ಏನಿಬ್ರು ಮುಖ ನೋಡ್ಕೊಂಡು ನಿಂತಿದ್ದೀರಾ? ಶುರು ಮಾಡ್ಕೊಳ್ಳಿ. ಕೀರ್ತನ ಕೇಳಿಸ್ಲಿಲ್ವಾ? ಹೋಗು. ಹಾ ಅಪ್ಪ. ರಿತು, ಸತ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಸೇರನ್ನು ಒದ್ದು ಒಳಗಡೆ ಬಾ. ಸತ್ಯ, ಸೇರದ ಒಳಗಡೆ ಬಾ. ಇಲ್ಲ, ನಾನು ಸೇರೋದಿಯಲ್ಲ. ಕಾರ್ತಿಕ, ಹೆಂಡತಿ ಹೆಸರು ಹೇಳಕ್ಕೆ ಇಷ್ಟೊಂದು ನಾಚಿಕೆನಾ? ಹೇಳ್ಬಿಡ. ಅಯ್ಯೋ ಇವನ ಏನು ಮಾತಾಡ್ತಾ ಇದೀಯಾ? ಹೇಳೋ. ಡಾರ್ಲಿಂಗು, ನಾವು ಓಡೋಗಿ ಮದುವೆ ಆಗಿ ತಪ್ಪು ಮಾಡಿಬಿಟ್ವಿ ಅನ್ಸುತ್ತೆ. ಈ ಶಾಸ್ತ್ರಗಳನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ವಿ. ನೀನು ಹಚ್ಕೊಂಡು ನನ್ನ ಹೆಸರು ಹೇಳ್ತಾ ಇದ್ರೆ ಸತ್ಯ ಸೂಪರ್ ಅಣ್ಣ ನೀನು. ಅದಕ್ಕೆ ಈಗ ನೀವ್ ಹೇಳ್ಬೇಕು, ಅಣ್ಣನ ಹೆಸರನ್ನ ಸುಮ್ನೆ ಹಾಗೆಲ್ಲ ಹೇಳ್ಬಾರ್ದು, ಏನಾದ್ರೂ ಸುತ್ತಿ ಬಳಸಿ ಹೇಳ್ಬೇಕು. ಪಿಕ್ಚರ್ ಎಲ್ಲ ನೋಡಿಲ್ವಾ ನೀವು? ಹೇಳಲೇಬೇಕು. ನಮ್ಮ ಹುಡುಗನೇ ಹೇಳಾಯ್ತು, ನೀನು ಗಂಡು ಹುಡುಗಿ, ನಿನಗೇನಮ್ಮ ಭಯ? ಧೈರ್ಯವಾಗಿ ಹೇಳು. ಅಲ್ಲ, ಗಂಡನ ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ. ಓ ನೋ 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 ನೋ, ನೀವ್ ಇವಾಗ ಹೇಳಲೇಬೇಕು. ಗೇಮ್ ಅಂದ್ರೆ ಗೇಮು, ರೂಲ್ಸ್ ಅಂದ್ರೆ ರೂಲ್ಸು. ಹೇಳಿ. ಮನೆಗ್ ಬಂದು ಹೆಣ್ ಕೇಳಿದ ದೊಡ್ಡ ಮನುಷ್ಯ. ಹೆಣ್ಮಕ್ಳಿಗೆ ಗೌರವ ಕೊಡೋ ದೊಡ್ಡ ಮನುಷ್ಯ. ನಮ್ಮಿಂದ ತನ್ನ ಗೌರವಕ್ಕೆ ಮನೆತನಕ್ಕೆ ಧಕ್ಕೆ ಬಂದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡಿದ್ದ ದೊಡ್ಡ ಮನುಷ್ಯ. ನಮ್ಮನೆ ಗೌರವನ ಉಳಿಸಿ ನನ್ನನ್ನೇ ಈ ಮನೆಗೆ ಸೊಸೆಯಾಗಿ ತಂದ್ಕೊಂಡ ದೊಡ್ಡ ಮನುಷ್ಯ.
ಆ ದೊಡ್ಡ ಮನುಷ್ಯನ ಮಗ ನನ್ ಗಂಡ ಕಾರ್ತಿಕ್. ರಿತು, ಇನ್ನೇನು ನನ್ನ ಸೊಸೆ ತನ್ನ ಗಂಡನ ಹೆಸರು ಹೇಳಾಯ್ತು. ನೀನು ಒಳಗ್ ಬರ್ಬೋದಾ? ಬಲ್ಗಾಲಿತ್ತು ಒಳಗ್ ಬಾಮ.